ತುಂಬ ಚೆನ್ನಾಗಿದೆ ಇದೇ ಥರದ್ದು. ಆಮೇಲೆ ತುಮಕೂರಲ್ಲಿ ಒಂದು 2-3 ಮನೆಗಳಿದೆ. ಫ್ರೆಂಡ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಈವನ್ ಎ ಸಿನ ಕಂಪ್ಲೀಟ್ ಎರಾಡಿಕೇಟ್ ಮಾಡ್ಬೋದು. ಲಿಟ್ರಲಿ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಮತ್ತು ಕಾಸ್ಟ್ ಎಫೆಕ್ಟಿವ್ನೆಸ್. ನಮಸ್ಕಾರ ವೀಕ್ಷಕರೇ, RLA ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ಎಲ್ಲರಿಗೂ ಒಂದು ಮನೆ ಕಟ್ಟಬೇಕು ಅನ್ನೋದೊಂದು ಡ್ರೀಮ್ ಇರುತ್ತೆ. ಈ ಡ್ರೀಮ್ನಲ್ಲಿ ಅವ್ರದ್ದೇ ಆದಂಥ ಒಂದು ಕನಸಿನ ಮನೆ ಹೇಗಿರಬೇಕು, ಎಷ್ಟು ವರ್ಷ ಬಾಳಿಕೆ ಬರಬೇಕು, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ. ಯೂಶ್ವಲಿ ಎಲ್ಲರೂ ಕನ್ಸ್ಟ್ರಕ್ಷನ್ ಮಾಡೋದು ಇಟ್ಟಿಗೆ ಮತ್ತು ಸಿಮೆಂಟ್ ಬ್ರಿಕ್ಸಿಂದ. ಈ ಬ್ರಿಕ್ಗಳು ತುಂಬ ಸ್ಟ್ರೆಂತ್ ಇರುತ್ತೆ, ಮನೆಗೆ ತುಂಬ ಲೈಫ್ ಕೊಡುತ್ತೆ ಅಂತ ಹೇಳಿ ಈ ಒಂದು ಕಾನ್ಸೆಪ್ಟಲ್ಲೇ ಬರ್ತಾ ಹೋಗಿ ನಾವು ಇದೇ ಕಾನ್ಸೆಪ್ಟನ್ನ ಯೂಸ್ ಮಾಡಿ ಅದರಲ್ಲೇ ಬೇರೆ ಬೇರೆ ರೀತಿಯಾಗಿ ನಾವು ಕನ್ಸ್ಟ್ರಕ್ಷನ್ಸ್ ಮಾಡಿ ಗಾಳಿ ಬೆಳಕು ಬರೋ ಹಾಗೆ ನಾವು ಮಾಡಿಕೊಂಡು ನಾವು ಮನೆ ಕಟ್ಕೋತಾ ಇರ್ತೀವಿ. ಆದರೆ ಒಂದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿರೋವಂಥ ಇಟ್ಟಿಗೆನ ನಾವು ಯಾಕೆ ಯೂಸ್ ಮಾಡಬಾರ್ದು, ಈ ಇಟ್ಟಿಗೆಯಿಂದ ನಮ್ಗೆ ಏನೇನು ಪ್ರಯೋಜನ ಇದೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ. ಹೊಸ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇಟ್ಟಿಗೆ ತಯಾರಿಸಿ ಆ ಇಟ್ಟಿಗೆಯಿಂದ ಮನೇನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಅದು ಹೇಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನಮ್ಮ ಎಂಜಿನಿಯರ್ ಇದ್ದಾರೆ, ಅವ್ರ ಕಡೆಯಿಂದನೇ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಹಾಯ್, ಬೇಸಿಕಲಿ ನಾವು KANASUinFra ಅಂತ ತುಮಕೂರಿಂದ ಒಂದು ನ್ಯೂಲಿ ಸ್ಟಾರ್ಟೆಡ್ ಫರ್ಮು, ಕನ್ಸ್ಟ್ರಕ್ಷನ್ ಫರ್ಮ್, ಆ್ಯಂಡ್ ವಿ ಆರ್ ಡೂಯಿಂಗ್ ವಿತ್ ಎನ್ವೈರ್ನ್ಮೆಂಟಲ್ ಕಾನ್ಸೆಪ್ಟ್ ಕಾಲ್ಡ್ ಕಂಪ್ರೆಸ್ಡ್ stabilized earth block. ರೆಗ್ಯುಲರ್ ಬ್ರಿಕ್ಸ್ಗಿಂತ ಎನ್ವೈರ್ನ್ಮೆಂಟಲ್ ಫ್ರೆಂಡ್ಲಿ ಬ್ಲಾಕ್ಸಲ್ಲಿ ಮಾಡ್ತಾಯಿದ್ದೀವಿ. ದಟ್ ಟು ಇನ್ MSR ಲೇಔಟ್, ಸತ್ಮಂಗ್ಲ, ತುಮಕೂರು. ಸೊ when it comes to the technical issues, like what compressed stabilized earth block is ಅಂದರೆ ನಮ್ಮದು ಏನು ಸಾಯಿಲ್ ಸಿಗುತ್ತೆ ಅಥವಾ ರೆಡ್ ಸಾಯಿಲ್ ವಿಚ್ ಈಸ್ ಹ್ಯಾವಿಂಗ್ ಅ ಲಿಟಲ್ ಬಿಟ್ ಆಫ್ ಸ್ಯಾಂಡಿ ಪಾರ್ಟಿಕಲ್ಸ್, ಅದನ್ನು ಯೂಸ್ ಮಾಡ್ಕೊಂಡು ಕಂಪ್ರೆಸ್ ಮಾಡಬೇಕು, ಸ್ಟೆಬಿಲೈಸೇಷನ್ ಮಾಡಿ. ಸ್ಟೆಬಿಲೈಸೇಷನ್ ಈಸ್ ನಥಿಂಗ್ ಬಟ್ ಯೂಸಿಂಗ್ ಅ ಲೈಮ್ ಆ್ಯಂಡ್ ಸಿಮೆಂಟ್. ಸ್ಟೆಬಿಲೈಸೇಷನ್ ಅಂದರೆ ಅಷ್ಟೇ, ಅದನ್ನು ಸ್ಟೆಬಿಲೈಸ್ ಮಾಡಿ ಅದನ್ನು ಕಂಪ್ರೆಸ್ ಮಾಡಿ ಈ ಥರ ಯು ಕ್ಯಾನ್ ಸಿ ದಟ್ ಈಸ್ ಅ ಕಂಪ್ರೆಷನ್ ಮಿಷಿನ್. ಆ್ಯಂಡ್ ವಿ ಆರ್ ಯೂಸಿಂಗ್ ಸಿಮೆಂಟ್, ಸ್ಯಾಂಡ್, ಸಾಯಿಲ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ಗ್ರಾವೆಲ್, ಅದನ್ನು ಯೂಸ್ ಮಾಡ್ಕೊಂಡು ಕಂಪ್ರೆಸ್ ಮಾಡ್ತಾಯಿದ್ದೀವಿ. ಅದೇ ದಟ್ ಈಸ್ ವಾಟ್ ಕಂಪ್ರೆಸ್ ಸ್ಟೆಬಿಲೈಸ್ಡ್ ಅರ್ತ್ ಬ್ಲಾಕ್ ಈಸ್. ಇದ್ರದ್ದು ಟೆಕ್ನಿಕಲ್ ವೆನ್ ಇಟ್ ಕಮ್ಸ್ ಟು ಸಾಯಿಲಲ್ಲಿ ನೋಡ್ಬೋದು, ದಟ್ ಈಸ್ ದ ರೆಡ್ ಸಾಯಿಲ್ ವಿ ಆರ್ ಯೂಸಿಂಗ್, ದಟ್ ಈಸ್ ಹ್ಯಾವಿಂಗ್ ಆಲ್ಮೋಸ್ಟ್ 40% ಆಫ್ ದಿ ಗ್ರಾವೆಲ್ ಇನ್ ನೇಚರ್. ಇನ್ನು ಮಿಕ್ಕಿದ್ದು ಸಿಲ್ಟ್ ಇದೆ, ಕ್ಲೇ ಪಾರ್ಟಿಕಲ್ಸ್ ಇದೆ. ಆ್ಯಂಡ್ ಫಾರ್ ದ್ಯಾಟ್ ವಿ ನೀಡ್, for this compressed stabilized earth block, we need minimum 50% of the sandy particles. So to compensate that, we are adding little bit of M sand use ಮಾಡ್ತಾ ಇದ್ವಿ. So to compensate up to 50% ವರೆಗೂ ನಾವು M sand ಯೂಸ್ ಮಾಡಿ, ಸ್ಯಾಂಡಿ ಪಾರ್ಟಿಕಲ್ಸ್ ಬೇಕಿರೋದ್ರಿಂದ we are using M sand also. At the same time the soil has to be sieved. ಸೀವ್ ಮಾಡ್ಕೊಂಡು 4 mm ಸೀವ್, ಅದು ಸೀವ್ ಮಾಡ್ಕೊಂಡು ಸೀವಿಂದ ತೊಗೊಂಡು ವಿ ಆರ್ ಮಿಕ್ಸಿಂಗ್ ವಿತ್ ಲೈಮ್, ಸಿಮೆಂಟ್ ಆ್ಯಂಡ್ ಅದರ್ ಸ್ಟೆಬಿಲೈಸೇಷನ್ ಪಾರ್ಟಿಕಲ್ಸ್. ಲೈಕ್ ಸಿಮೆಂಟ್ನ OPC ಯೂಸ್ ಮಾಡಬೇಕು, PPC ಈಸ್ ನಾಟ್ ಅಲೌಡ್ ಇನ್ ದಿಸ್ ಒನ್. ಆ್ಯಂಡ್ ಸೇಮ್ ಸಾಯಿಲ್, ಸ್ಯಾಂಡ್ ಆ್ಯಂಡ್ ಲೈಮ್ ವಾಟರ್ ಯೂಸ್ ಮಾಡ್ತಾ ಇದ್ವಿ. ಇದನ್ನು ಸ್ಟೆಬಿಲೈಸ್ ಮಾಡ್ಕೊಂಡು ವಿ ಆರ್ ಕಂಪ್ರೆಸಿಂಗ್ ವಿತ್ ಹೈ ಕಂಪ್ರೆಷನ್ ಮಿಷಿನ್. ಅದು ಮ್ಯಾನ್ಯಲ್ ಮಿಷಿನ್ ಇವಾಗ. So once it is compressed, all the voids will be eliminated from that mixture. This is the production process actually. This ಅಲ್ಲಿ ಮ್ಯಾನ್ಯಲ್ ಆಗಿ 7 ಮೆಂಬರ್ಸ್ ಇದ್ದರೆ 1200 ಬ್ರಿಕ್ ಪ್ರೊಡಕ್ಷನ್ ಆಗುತ್ತೆ. ಇಫ್ ಇಟ್ ಈಸ್ ಅನ್ ಲೈಕ್ ಹೈಡ್ರೋಲಿಕ್ ಪ್ರೆಸ್ ಬರುತ್ತೆ ಇದರಲ್ಲೇ, ಅದು ಎಲೆಕ್ಟ್ರಿಸಿಟಿ ರನ್ಡ್ ಒನ್, ಅದು 2000 ಬ್ರಿಕ್ವರೆಗೂ ಪ್ರೊಡಕ್ಷನ್ ಆಗುತ್ತೆ. ಬಟ್ ವಿ ಆರ್ ಯೂಸಿಂಗ್ ಮ್ಯಾನ್ಯಲ್ ಹಿಯರ್ ಬಿಕಾಸ್ ಹೈಡ್ರೋಲಿಕ್ ವಿಲ್ ನಾಟ್ ಬಿ ಎ ಕಾಸ್ಟ್ ಎಫೆಕ್ಟಿವ್ ಒನ್ ಫಾರ್ ಅಸ್. So this is going to be the cost effective. Yeah, each brick costs about 23 rupees 50 paisa, which is almost equal to the normal wire cut bricks. Wire cut bricks ಇವತ್ತು ಲೈಕ್ 12 rupees ಇದೆ ಒಂದು ಬ್ರಿಕ್ಕಿಗೆ. ದ ಕ್ವಾಂಟಿಟಿ ಏನಿದು ಒಂದು ಕ್ವಾಂಟಿಟಿ ಇದೆ ನಮ್ದು, ಆ ವೈರ್ ಕಟ್ ಬ್ರಿಕ್ಸ್ದು 2 ಬ್ರಿಕ್ ಹಾಕಿದ್ರೆ, 2 ಕಾಲು ಬ್ರಿಕ್ ಹಾಕಿದ್ರೆ ನಮ್ದು ಇದೊಂದು ಕ್ವಾಂಟಿಟಿ ಸಿಗುತ್ತೆ. ಸೊ ನಮ್ದು ಇನ್ನೊಂದು ವಾಲಲ್ಲಿ ಡಿಸ್ಅಡ್ವಾಂಟೇಜ್ ಅಂದರೆ ರೆಗ್ಯುಲರ್ ಬ್ರಿಕ್ಸಲ್ಲಿ
ಜಾಯಿಂಟ್ಸ್ ಎಲ್ಲೆಲ್ಲಿರುತ್ತೆ ಕ್ರ್ಯಾಕ್ಸ್ ಅಪಿಯರ್ ಆಗೋ ಚಾನ್ಸಸ್ಸು ಜಾಯಿಂಟ್ಸಲ್ಲಿರುತ್ತೆ. ಸೊ ವಿ ಆರ್ ಎಲಿಮಿನೇಟಿಂಗ್ ದಿ ಜಾಯಿಂಟ್ಸ್ ಆಲ್ಸೋ ಇನ್ ದಿಸ್ ಒನ್. ನಂಬರ್ ಆಫ್ ಬ್ರಿಕ್ಸ್ ಕಡಿಮೆ ಆಗುತ್ತೆ ಮತ್ತು ಫಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಜಾಸ್ತಿ ಆಗುತ್ತೆ. ಬ್ರಿಕ್ಸ್ ಕಡಿಮೆ ಆದಷ್ಟು ಬೇಗ ಬೇಗ ಕಟ್ಕೊಳ್ತಾ ಹೋಗ್ಬೋದು. ಸೊ ಅಡ್ವಾಂಟೇಜಸ್, ವೆನ್ ಇಟ್ ಕಮ್ಸ್ ಟು ಅಡ್ವಾಂಟೇಜಸ್, ಸಿನ್ಸ್ ಇಟ್ ಈಸ್ ಎನ್ವೈರ್ನ್ಮೆಂಟಲ್ ಫ್ರೆಂಡ್ಲಿ, ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಹೆಲ್ತ್ ಬೆನಿಫಿಟ್ ಲೈಕ್ ಈವನ್ ಅಟ್ ದಿ ಟೆಂಪ್ರೇಚರ್ ಲೈಕ್ 40 ಡಿಗ್ರಿ 42 ಡಿಗ್ರಿ ಸಮ್ಮರ್ಲಿ ಈಚೆ ಇದ್ದಾಗೂ ಬಟ್ ರೂಮ್ ಟೆಂಪ್ರೇಚರ್ನ ಮೇಂಟೈನ್ ಮಾಡೋಷ್ಟು ಕೆಪಾಸಿಟಿ ಇದೆ ಬ್ರಿಕ್ಗೆ. ಇಟ್ ಈಸ್ ನಾಟ್ ಲೈಕ್ ಇದು ಕಂಪ್ರೆಸ್ಟಬಲ್ ಅರ್ತ್ ಬ್ಲಾಕು. ಇದನ್ನು ನಾವು ಯಾವುದೇ ಫರ್ನೆಸ್ಸಲ್ಲಿ ಬೇಯಿಸೋದಿಲ್ಲ. ಇಟ್ ವಿಲ್ ನಾಟ್ ಬಿ ಇನ್ ಅ ಫರ್ನೆಸ್ ಫಾರ್ ಎನಿ ಟೈಮ್. ಸೊ ಅದ್ರ ನ್ಯಾಚುರಲ್ ಸಾಯಿಲ್ ಪ್ರಾಪರ್ಟಿ ಏನಿದೆ ಇಟ್ ವಿಲ್ ರಿಮೈನ್ಸ್ ಲೈಕ್ ದ್ಯಾಟ್ ಇಟ್ ಸೆಲ್ಫ್. ಅಲ್ಲಿ ಯಾವ ಗ್ಲಾಸಿ ಪಾರ್ಟಿಕಲ್ಸ್ ಇವಾಗ ನಾವು ಫರ್ನೆಸಲ್ಲಿ ಹಾಕಿದ್ರೆ ಮಾತ್ರ ಈ ಸಿಲಿಕಾನ್ ಬರ್ನ್ ಆಗಿ ಗ್ಲಾಸ್ ಪಾರ್ಟಿಕಲ್ಸ್ ಆಗ್ತಾ ಹೋಗುತ್ತೆ. ಗ್ಲಾಸ್ ಪಾರ್ಟಿಕಲ್ ಆಗಿ ಮಾಯಿಶ್ಚರ್ ಅಂದರೆ ಎನ್ವೈರ್ನ್ಮೆಂಟ್ ಆ ಕಡೆ ಈ ಕಡೆ ಅಂದರೆ ಇಲ್ಲಿನ ಅಟ್ಮಾಸ್ಫಿಯರ್ ಅಲ್ಲಿನ ಒಳಗಡೆ ಅಟ್ಮಾಸ್ಫಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಅಟ್ಮಾಸ್ಫಿಯರ್ ಇರೋದೇ ಇಲ್ಲ. ಸೊ ಆ ಪ್ರಾಬ್ಲಮ್ನ ಇದು ಸಾಲ್ವ್ ಮಾಡುತ್ತೆ ಫುಲ್. ಅದರಿಂದ ಲೈಕ್ ರೂಮ್ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಈವನ್ ಎ ಸಿನ ಕಂಪ್ಲೀಟ್ ಎರಾಡಿಕೇಟ್ ಮಾಡ್ಬೋದು. ಲಿಟ್ರಲಿ ನಾಟ್ ಅಟ್ ಆಲ್ ರಿಕ್ವೈರ್ಡ್. ಮತ್ತು ಕಾಸ್ಟ್ ಎಫೆಕ್ಟಿವ್ನೆಸ್, ಆಲ್ಮೋಸ್ಟ್ ಒಂದು ಬಿಲ್ಡಿಂಗಿಗೆ 20 to 25% ಆಫ್ ದಿ ಕಾಸ್ಟ್ನ ನಾವು ಸೇವ್ ಮಾಡ್ಬೋದು. ಇದು ಆರ್ಕಿಟೆಕ್ಚರಲ್ ಪರ್ಪಸಲ್ಲಿ ನೋಡಿಕೊಂಡ್ರೆ ಇಟ್ ಲುಕ್ಸ್ ಟ್ರಮೆಂಡಸ್. ಯು ಕಾಂಟ್ ಕಂಪೇರ್ ದ ರೆಗ್ಯುಲರ್ ಬ್ರಿಕ್ ವಾಲ್ ಟು ದಿಸ್ ಒನ್. ಅಲ್ಲಿ ಕಾರ್ಬನ್ ಎಮಿಷನ್ ನೋಡಿಕೊಂಡ್ರೆ ದಿಸ್ ಈಸ್ 2.4 times ಲೆಸ್ ದ್ಯಾನ್ ದಿ ರೆಗ್ಯುಲರ್ ಬ್ರಿಕ್ ಒನ್ ಕಾರ್ಬನ್ ಎಮಿಷನಲ್ಲಿ. ಬಿಕಾಸ್ ನಾವು ಒಂದು ಬ್ರಿಕ್ನ ಬೇಯಿಸೋಕ್ಕೆ 1.25 kg ಸೌದೆ ಒರೆಸ್ಬೇಕು. ಸೊ ಇಲ್ಲಿ ನಾವು ಬ್ರಿಕ್ನ ಬಾಯ್ಲ್ ಮಾಡೋದೇ ಇಲ್ಲ, ಫರ್ನೆಸ್ ಯೂಸ್ ಮಾಡೋದೇ ಇಲ್ಲದಿಂದ ಸೊ ಕಾರ್ಬನ್ ಎಮಿಷನ್ ತುಂಬ ಕಡಿಮೆ ಆಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ದಿಸ್. ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತಲೂ ಹೇಳ್ತಾ ಇದ್ದೀವಿ. ಎನ್ವೈರನ್ಮೆಂಟ್ ಎಸ್ ಸೇವ್ ಟ್ರೀಸ್ ತುಂಬ ಸೇವ್ ಆಗುತ್ತೆ. ಮತ್ತು ಫೈನಲ್ ಇವಾಗ ಲೈಕ್ ಆಫ್ಟರ್ 100 years ಒಂದು ಬಿಲ್ಡಿಂಗ್ ನಮ್ಗೆ ಮುಗೀತು ಅಂದಾಗ ನಾವು ಅದನ್ನು ಮಣ್ಣಿಗೆ ಹಾಕಿದ್ರೆ ಅಗೇನ್ ಅದು ಸಾಯಿಲ್ ಅಷ್ಟೇ. ಸಾಯಿಲ್ನ ಕಂಪ್ರೆಸ್ ಮಾಡಿದ್ದೀವಿ, ಅದು ಮತ್ತೆ ಎನ್ವೈರ್ನ್ಮೆಂಟ್ ಅದೇ ಮಣ್ಣು ಥರನೇ ಆಗೋಗುತ್ತೆ. ಮಣ್ಣಿಗೆ ಹಾಕಿದ್ರೆ ವಾಪಸ್ ನಾವು ಮಣ್ಣು ಥರನೇ ಆಗೋಗುತ್ತೆ. ಅಲ್ಲಿ ಬೇರೆ ಏನೂ ಚಾನ್ಸಸ್ ಇರೋಲ್ಲ. ಬಟ್ ನಾವು ರೆಗ್ಯುಲರ್ ಬ್ರಿಕ್ಸ್ನ ಮಣ್ಣಿಗೆ ಹಾಕಿ ಇನ್ನು 100 years ಆದಮೇಲೂ ಆ ಬ್ರಿಕ್ ಹಂಗೆ ಹೇಳ್ಕೊಂಡಿರುತ್ತೆ. ಬಿಕಾಸ್ ಅದು ಸಿಲಿಕಾನ್ ಬಾಯ್ಲ್ ಆಗಿ ಗ್ಲಾಸ್ ಆಗಿಬಿಟ್ಟಿರುತ್ತೆ. ಅದು ಯಾವುದೇ ಕಾರಣಕ್ಕೂ ನಾವು ಬ್ರಿಕ್ನ ಮತ್ತೆ ಮಣ್ಣು ಮಾಡೋದಕ್ಕೆ ಚಾನ್ಸೇ ಇಲ್ಲ. ಸೊ ಬಟ್ ದಿಸ್ ಒನ್ ವಿಲ್ ಇನ್ಕ್ಲೂಡ್ ಇನ್ ಟು ದಿಸ್ ಎನ್ವೈರ್ನ್ಮೆಂಟ್ ಅಷ್ಟೇ, ಏನು ಚೇಂಜಸ್ ಏನೂ ಆಗೋಲ್ಲ. ಸೊ ಆ ಥರ ಕಾನ್ಸೆಪ್ಟಲ್ಲಿ ನೋಡಿಕೊಂಡ್ರು ದಿಸ್ ಈಸ್ ಎನ್ವೈರ್ನ್ಮೆಂಟಲ್ ಫ್ರೆಂಡ್ಲಿ. ಕಾರ್ಬನ್ ಎಮಿಷನ್ ತುಂಬ ಕಡಿಮೆ ಇದೆ ರೆಗ್ಯುಲರ್ ಕಂಪೇರ್ಡ್ ಟು ಅದರ್ ಬ್ರಿಕ್ಸ್. ಈಗ ನೀವೇನು ಹೇಳ್ತಾ ಇದ್ದೀರಾ ಅಂದರೆ ಈಗ ಅದು ವಾಪಸ್ ಅದನ್ನು ಡೆಮಾಲಿಷ್ ಮಾಡಿದ್ರು ಮಣ್ಣು ಥರನೇ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಕಟ್ತಾ ಇರಬೇಕಾದ್ರೆ ಯಾವ ರೀತಿ ಅದಕ್ಕೊಂದು ಸ್ಟೆಬಿಲಿಟಿ, ಮಳೆ ಬರ್ತಾ ಇರುತ್ತೆ ಸೊ ತಿರ್ಗಾ ಅದು ಒನ್ಸ್ ಇಟ್ ಈಸ್ ಕಂಪ್ರೆಸ್ಡ್ ವಾಟರ್ ಅಬ್ಸಾರ್ಪ್ಷನ್ ಸ್ಟಾಪ್ ಆಗುತ್ತೆ. ಅದರಲ್ಲಿರೋ ಒಂದೊಂದು ವಾಯ್ಡ್ಸೂ ಫುಲ್ ಕಂಪ್ಲೀಟ್ ಎರಾಡಿಕೇಟ್ ಆಗಿಬಿಡುತ್ತೆ. ವಾಯ್ಡ್ಸ್ ಎರಾಡಿಕೇಟ್ ಆದಮೇಲೆ ಅಲ್ಲಿ ಸಿಮೆಂಟ್ ಹಾಕಿರ್ತೀವಿ. 5% ಆಫ್ ದಿ ಸಿಮೆಂಟ್, 5 to 10% ಆಫ್ ದಿ ಸಿಮೆಂಟ್ ಡಿಪೆಂಡಿಂಗ್ ಆನ್ ದಿ ಸಾಯಿಲ್ ಕಂಡೀಷನ್. ಸೊ ಇದನ್ನು ನಾವು ಫಸ್ಟ್ ಸಾಯಿಲ್ನ ಟೆಸ್ಟ್ ಮಾಡಿಸ್ಬೇಕು. ಸಾಯಿಲ್ ಟೆಸ್ಟ್ ಮಾಡಿಸಿ ಸಾಯಿಲ್ ಏನು ಕಂಡೀಷನ್ ಇದೆ, ಅದರಲ್ಲಿ ಸ್ಯಾಂಡ್ ಕಂಟೆಂಟ್ ಏನಿದೆ, ಗ್ರಾವೆಲ್ ಕಂಟೆಂಟ್ ಏನಿದೆ, ಸಿಲ್ಟ್ ಕಂಟೆಂಟ್ ಏನಿದೆ, ಕ್ಲೇ ಕಂಟೆಂಟ್ ಏನಿದೆ, ಅದನ್ನೆಲ್ಲದನ್ನು ನೋಡ್ಕೋಬೇಕು. ಕ್ಲೇ ಕಂಟೆಂಟ್ ಶುಡ್ ಬಿ 15% and silt content should be 15%. Another 12% to 15% will be gravel. Another 50% should be sand. ಅದು ಏನಾದರೂ ಇಲ್ಲ ಅಂದರೆ we are having like 40% of the sand content here. We have tested this one. We got 40% sand content. If it is not 50%, if that is not achieved, we need to add the sand content. For that we are adding M sand. This is the one we are using now, just to compensate to reach the 50%. Brick size the depth of the brick is 4.5 inches and the width is 7 inches and the length is 9 inches. Length will be almost 9 inches wall and this will be placed like this. ಇದೇ ಥರ ಪ್ಲೇಸ್ ಮಾಡ್ತಾರೆ.
the thickness of the wall will be 9 inches. The thickness and the height of the brick is 4.5 inches and the length of the brick is 7 inches. So ಇದನ್ನು 15 days ಪ್ರೊಡಕ್ಷನ್ ಆದಮೇಲೆ ಕ್ಯೂರಿಂಗ್ ಮಾಡಬೇಕು. ಕ್ಯೂರಿಂಗ್ ಆಗಿ 1-2-3 days ಸ್ವಲ್ಪ ಒಣಕೊಂಡಾದಮೇಲೆ ವಿ ಕ್ಯಾನ್ ಸ್ಟಾರ್ಟ್ ಕನ್ಸ್ಟ್ರಕ್ಟಿಂಗ್ ಇಟ್. ಅದನ್ನು ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತಾ ಹೋಗ್ಬೋದು. ಕಾಸ್ಟ್ ಪರ್ ಬ್ಲಾಕು including labor, material, everything, it comes around 23 rupees 50 paise per brick. So ಈ ಬ್ರಿಕ್ಸು ಮತ್ತು ರೆಗ್ಯುಲರ್ ವೈರ್ ಕಟ್ ಬ್ರಿಕ್ಸ್ಗೂ ಕಾಸ್ಟ್ ಕಂಪ್ಯಾರಿಸನ್ ನೋಡಿದ್ರೆ ವೈರ್ ಕಟ್ ಬ್ರಿಕ್ಸು ಈಚ್ ಬ್ರಿಕ್ ವಿಲ್ ಬಿ ಅರೌಂಡ್ 12 rupees ಟಾಪ್ ಕ್ವಾಲಿಟಿ. ಸೊ ದಟ್ ಈಸ್ 2.25 times ಕ್ವಾಂಟಿಟಿ ಈ ಬ್ರಿಕ್ಕಿಗೆ ಬರುತ್ತೆ ಒಂದು ಬ್ರಿಕ್ಕಿಗೆ. ಸೊ ಅಲ್ಲಿ 2.25 into 12 ಅಂತ ಲೆಕ್ಕ ಹಾಕೊಂಡ್ರೆ 27 rupees ಆಗುತ್ತೆ. ಆ್ಯಂಡ್ ಫೈನಲ್ ಇದು 23 rupees. ಈವನ್ ಅಲ್ಲೂ ಕೂಡ ಕಾಸ್ಟ್ ಎಫೆಕ್ಟಿವ್ನೆಸ್ ಆಗುತ್ತೆ. ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ, ಕಾಸ್ಟ್ ಎಫೆಕ್ಟಿವ್ನೆಸ್, ಮತ್ತು ವಿ ಆರ್ ಗಿವಿಂಗ್ ಸಮಥಿಂಗ್ ಬ್ಯಾಕ್ ಟು ದಿ ಎನ್ವೈರನ್ಮೆಂಟ್. ಸೊ ವಿ ಕ್ಯಾನ್ ವರ್ಕ್ ಆನ್ ದಿಸ್. Yes, this is breathable. Since it is not gone to the furnace, there will be no chemical exchange. ಯಾವ ಕೆಮಿಕಲ್ ಎಕ್ಸ್ಚೇಂಜು ಆಗಿರಲ್ಲ. ಸಾಯಿಲ್ ಪ್ರಾಪರ್ಟೀಸ್ ಏನಿದೆ, ಸಾಯಿಲ್ ಪ್ರಾಪರ್ಟಿ ಹಂಗೆ ಸಸ್ಟೈನ್ ಆಗಿರುತ್ತೆ. ಸೊ ವಿ ಆರ್ ಆ್ಯಡಿಂಗ್ ಜಸ್ಟ್ ಟು ಸ್ಟೆಬಿಲೈಸ್ ದಿ ಮಡ್ ವಿ ಆರ್ ಆ್ಯಡಿಂಗ್ ಸಿಮೆಂಟ್ ಅಷ್ಟೇ. ದೇರ್ ಇಸ್ ನಥಿಂಗ್ ಎಕ್ಸ್ಟ್ರಾ ವಿ ಆರ್ ಆ್ಯಡಿಂಗ್. ಸೊ ಇಫ್ ಇಟ್ ಈಸ್ ಬಾಯ್ಲ್ಡ್ ಆರ್ ಇಟ್ ಈಸ್ ಗಾನ್ ಟು ದಿ ಫರ್ನೆಸ್ ಅಂದರೆ ಬ್ರೀದಬಲ್ ಇರಲ್ಲ. ಇದಕ್ಕೆ ನಾವು ಮತ್ತೆ ಇದಕ್ಕೆ ಪ್ಲಾಸ್ಟಿಂಗ್ ಮಾಡ್ತಾಯಿಲ್ಲ. ವಿ ಆರ್ ನಾಟ್ ಗೋಯಿಂಗ್ ಟು ಪ್ಲಾಸ್ಟರ್ ಇಟ್. ಸೊ ಈ ಕಡೆಯಿಂದ ಆ ಕಡೆ ಏರ್ ಟ್ರಾನ್ಸ್ಮಿಷನ್ ಇದ್ದೇ ಇರುತ್ತೆ. ಸೊ ದಿಸ್ ಈಸ್ quite environmental friendly. One either disadvantages, when it comes to disadvantages, the soil has to be properly selected one. It can't be like every soil will not be suitable for this one. It has to be tested one. ಟೆಸ್ಟ್ ಮಾಡಿ ಅದ್ರಲ್ಲಿ ಬರೋ ರಿಪೋರ್ಟ್ ನೋಡ್ಕೊಂಡು ಮಾಡಬೇಕು. ಮತ್ತು ವರ್ಕ್ಮೆನ್ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್. ಯಾರ್ಯಾರೋ ಬಂದು ಈ ಕೆಲಸ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನಾಟ್ ಅಟ್ ಆಲ್ ಪಾಸಿಬಲ್. ಫ್ರಮ್ ದಿ ಕನ್ಸ್ಟ್ರಕ್ಷನ್ ಟು ದಿ ಪ್ರೊಡಕ್ಷನ್ ಆಫ್ ದಿ ಬ್ರಿಕ್ ಯಾರು ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇದ್ದಾರೆ ಅವರಷ್ಟೇ ಆ ಕೆಲಸ ಮಾಡ್ಬೋದು. ಮತ್ತು ಲೇಬರ್ ಕಂಪೇರ್ಡ್ ಟು ದಿ ಅರ್ಲಿ ಸ್ಟೇಜ್ ಇವಾಗ ಲೇಬರ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. 20,000 ಬ್ರಿಕ್ ಪ್ರೊಡ್ಯೂಸ್ ಮಾಡೋಕ್ಕೆ ನಮಗೆ ಡೈಲಿ ಒಂದು 20 ಜನ 10 days ಕೆಲಸ ಮಾಡಬೇಕು. ಸೊ ಲೇಬರ್ ಸಿಗೋದು ಮತ್ತು ಮಿಷಿನರಿ ಸಿಗೋದು ಸ್ವಲ್ಪ ಹಿಂಸೆ ಇದೆ. ಅದರ್ ದ್ಯಾನ್ ದಟ್ ಸೆಲೆಕ್ಷನ್ ಆಫ್ ದಿ ಸಾಯಿಲ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಾಯಿಲ್ ಸೆಲೆಕ್ಷನ್ನು, ಸಾಯಿಲ್ ಕ್ವಾಲಿಟಿ ಮತ್ತು ವರ್ಕ್ಮೆನ್ಶಿಪ್ ಇವು ಮೂರು ಕರೆಕ್ಟಾಗಿದ್ದರೆ ದಿಸ್ ವಿಲ್ ಬಿ ಅ ಗುಡ್ ಒನ್. ವರ್ಕ್ಮೆನ್ಶಿಪ್ ಇಸ್ ಮೇಜರ್ ಒನ್. ಈಗ ನೀವು 60-40 ಇದು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ. ಇದು 2 floor ಬಿಲ್ಡಿಂಗ್ ಅಲ್ಲ, G+1 G+1 ಇರೋದ್ರಿಂದ ನಿಮಗೆ ಈ ಪ್ರೊಡಕ್ಷನ್ ಆಫ್ ಬ್ರಿಕ್ಸ್ ಎಷ್ಟು ದಿನಕ್ಕೆ ಫಿನಿಶ್ ಆಗುತ್ತೆ? ಇನ್ ಕೇಸ್ ನೀವು ವರ್ಕರ್ಸ್ ಎಲ್ಲರೂ ಇದ್ದಾರೆ ಅಂದ್ಕೊಳ್ಳಿ. 10 days. The estimation of the total bricks is for this building is 22,000 per day. Right now it is just one gang. Another gang will be joining tomorrow. So per day we are expecting around 2,000 brick production per day minimum. That will be the minimum one in the worst scenario. So by the end of 10 days we can achieve 20,000. Maybe 10, 11, 12 days the production of brick will be done. Okay, how long do you take for construction? Construction same ರೆಗ್ಯುಲರ್ ಬ್ರಿಕ್ಸ್ ಏನು ಕನ್ಸ್ಟ್ರಕ್ಷನ್ ಟೈಮ್ ತೊಗೊಳುತ್ತೆ ಅದಕ್ಕಿಂತ ಕಡಿಮೆ ತೊಗೊಳುತ್ತೆ. ಬಿಕಾಸ್ ಜಾಯಿಂಟ್ಸ್ ಕಡಿಮೆ ಆಗುತ್ತೆ. ಮತ್ತು ಪ್ಲಾಸ್ಟಿಂಗ್ ಝೀರೋ ಪ್ಲಾಸ್ಟಿಂಗ್. ಓನ್ಲಿ ಫಾರ್ ದಿ ಕಾಲಮ್ಸ್ ಆ್ಯಂಡ್ ಬೀಮ್ಸ್ ಆ್ಯಂಡ್ ರೂಫ್ ವಿ ಆರ್ ಗೋಯಿಂಗ್ ಟು ಪ್ಲಾಸ್ಟರ್ ಇಟ್. How about ಇದು ಎಲೆಕ್ಟ್ರಿಕಲ್ ವೈರ್ಸ್ ಎಲ್ಲ ಇದು ಮಾಡಬೇಕು? ಎಲೆಕ್ಟ್ರಿಕಲ್ ವೈರ್ಸ್ ಅದೇ ದಟ್ ಈಸ್ ವಾಟ್ ಇನ್ ದ ಮ್ಯಾಟರ್ ಆಫ್ ಎಲೆಕ್ಟ್ರಿಕಲ್ ಪೈಪ್ಸ್ ಐ ಟೆಲ್ ಯು. This required a proper known engineers. ಸೊ ನಾವು ನಾಳೆ ಡಿಸೈಡ್ ಮಾಡಿ ಇವತ್ತು ಕಟ್ಟೋಣ ನಾಳೆ ನೋಡೋಣ, ದಟ್ ವೋಂಟ್ ವರ್ಕ್ ಹಿಯರ್. ಎವ್ರಿಥಿಂಗ್ ಹ್ಯಾಸ್ ಟು ಬಿ ಪ್ರೀ ಪ್ಲ್ಯಾನ್ಡ್. ಲೈಕ್ ಇವತ್ತು ನಾವು ಪಾಯ ಹಾಕಿದ್ದೀವಿ ಅಥವಾ ಫೌಂಡೇಶನ್ ಆಗಿದೆ, ನಮಗೆ ನೆಕ್ಸ್ಟ್ ಸ್ವಿಚಸ್ ಎಲ್ಲಿ ಬೇಕು, ಟಿ ವಿ ಎಲ್ಲಿ ಬರುತ್ತೆ, ಫ್ರಿಡ್ಜ್ ಎಲ್ಲಿ ಬರುತ್ತೆ, ಎಲ್ಲದೂ ಪ್ರೀ ಪ್ಲ್ಯಾನ್ ಆಗಿರಬೇಕು. ಸೊ ದ್ಯಾಟ್ ಯು ಕ್ಯಾನ್ ಸಿ ಹಿಯರ್. ನಾವು ರೆಗ್ಯುಲರ್ ಬ್ರಿಕ್ಸಲ್ಲಾದರೆ ಇಲ್ಲಿ ಕುಯ್ಕೋತೀವಿ, ಇಲ್ಲಿಂದ ಎಲೆಕ್ಟ್ರಿಕಲ್ ಪೈಪ್ನ ತೊಗೋತೀವಿ. ಬಟ್ ಇನ್ ದಿಸ್ ಬ್ರಿಕ್ ವಾಟ್ ವಿ ವಿಲ್ ಡೂ ಇಸ್ ನಾವು ಕೋರ್ ಕಟ್ಟಿಂಗ್ ಥರ ಇಲ್ಲೊಂದು ಮಾಡ್ಕೊಂಡು ನಾವು ಫಸ್ಟ್ ಎಲ್ಲಿ
ಎಲೆಕ್ಟ್ರಿಕಲ್ ಪಾಯಿಂಟ್ ಬರುತ್ತೆ ಅಂತ ನಾವು ಡಿಸೈಡ್ ಆಗಿರ್ತೀವಿ ನಮ್ಮ ಪ್ಲ್ಯಾನ್ ಪ್ರಕಾರ, ಅಲ್ಲಿಂದನೇ ಪೈಪ್ ಎತ್ಕೊಳ್ತಾ ಹೋಗ್ತೀವಿ. ಸೊ ಡ್ಯೂರಿಂಗ್ ದಿ ಕನ್ಸ್ಟ್ರಕ್ಷನ್ ಇಟ್ ಸೆಲ್ಫ್ ದ ಎಲೆಕ್ಟ್ರಿಕಲ್ ವರ್ಕ್ ವಿಲ್ ಬಿ ಡನ್. The conduiting, electrical conduiting will be done. Wire extraction at the later stages. Electrical conduiting will be done during the construction itself. ಸೊ ನೀವು ಹೇಳ್ತಿರೋ ಪ್ರಕಾರ ಇಲ್ಲಿ ನೀವು ಏನು ಬಿಟ್ಟಿದ್ದೀರಲ್ಲ ಇದು Not in every places. Wherever the conduit is required. ಅದನ್ನ ಮಾತ್ರ ಇಲ್ಲಿ ಹೋಲ್ ಮಾಡ್ತೀವಿ. ಇಲ್ಲಿಗೆ ಮಾಡ್ಕೋತೀವಿ ಅಷ್ಟೇ. ಅಂದರೆ ವೇರೆವರ್ ಇಲ್ಲಿ ಬಂದರೆ ಇಲ್ಲೇ, ನೆಕ್ಸ್ಟ್ ಕೋರ್ಸು ಇಲ್ಲಿಗೆ ಅರ್ಧ ಬರುತ್ತೆ. ಸೊ ಇಲ್ಲ ಅವಾಗ. ಸೊ ಆನ್ ಎವ್ರಿ ಸ್ಟೇಜಸ್ ನಾವು ಕೋರ್ ಕಟ್ಟಿಂಗ್ ಮಾಡ್ತಾ ಹೋಗ್ಬೇಕು. ಓಕೆ, ನೀವು ಹೇಳ್ತಿರೋ ಪ್ರಕಾರ ಈಗ ನಮಗೊಂದು ವಾಟರ್ ಪೈಪ್ ಬರಬೇಕು. ವಾಟರ್ ಪೈಪ್ಸ್ ಎಲೆಕ್ಟ್ರಿಕಲ್ ಪೈಪ್ ಮಾತ್ರ ಇದಾಗುತ್ತೆ. ವಾಟರ್ ಪೈಪ್ ಏನಾಗುತ್ತೆ, ಇವಾಗೆಲ್ಲ ಸರ್ಫೇಸ್ ಮೇಲೆ ರನ್ ಆಗ್ತಾರದು, ಯಾವುದು ಕಾಂಡಿಟಿಂಗ್ ಒಳಗೆ ಹೋದಾಗ ಮಾತ್ರ. ವಾಟರ್ ಲಾಕ್ಡ್ ಏರಿಯಾಸ್ ಮತ್ತು ಕಿಚನಲ್ಲಿ ಏನಿದೆ ಅಲ್ಲಿ ನಾವು ಹೊರಗಡೆಯಿಂದ ಪೈಪ್ ತೊಗೊಂಡ್ಬಂದು ಆ ಕಿಚನ್ ಮತ್ತು ವಾಶ್ರೂಮ್ ಏರಿಯಾಸ್ ಫುಲ್ ಪ್ಲಾಸ್ಟರ್ ಮಾಡಿಬಿಡ್ತೀವಿ. ವಾಟರ್ ತುಂಬ ಬೀಳೋದ್ರಿಂದ ಫುಲ್ ಪ್ಲಾಸ್ಟರ್ ಮಾಡಾಕ್ಬಿಡ್ತೀವಿ. ಸೊ ಅದರಿಂದ ಒಳಗಡೆ ಕಾಂಡಿಟಿಂಗ್ ಮಾಡಿಕೊಂಡ್ರೆ ಏನು ತೊಂದರೆ ಆಗೋಲ್ಲ. ಕಿಚನ್ ಆ್ಯಂಡ್ ಬಾತ್ರೂಮ್ಸ್ ಇವೆರಡಕ್ಕೆ ಮಾತ್ರ ನಾವು ಒಳಗಡೆ ಪ್ಲಾಸ್ಟಿಂಗ್ ಮಾಡೇ ಮಾಡ್ತೀವಿ. ಬಿಕಾಸ್ ಕಿಚನ್ನಲ್ಲಿ ಮೋಸ್ಟ್ ಆಫ್ ದಿ ವುಡ್ ವರ್ಕ್ ಕವರ್ ಆಗಿಬಿಡುತ್ತೆ. ಅದನ್ನು ಕವರ್ ಮಾಡಬೇಕು ಅಂದರೆ ನಾವು ಪ್ಲಾಸ್ಟಿಂಗ್ ಮಾಡಲೇಬೇಕು. ಸೊ ಓನ್ಲಿ ಆನ್ ದಿ ಕಿಚನ್ ಆ್ಯಂಡ್ ಬಾತ್ರೂಮ್ ಏರಿಯಾಸ್ ದಟ್ ವಿಲ್ ಬಿ ಪ್ಲಾಸ್ಟರ್ಡ್. ಈಗ ನೀವು ಹೇಳ್ತಿರೋ ಪ್ರಕಾರ ಇದು ಸೆಪ್ರೇಟ್ ಮೋಲ್ಡ್ ಬರುತ್ತಾ ಅದಕ್ಕೆ ಅಂತಾನೆ, ಅಥವಾ ಸೇಮ್ ಮೋಲ್ಡಲ್ಲೇ ಮಾಡ್ಕೋತೀರಾ ಎಲೆಕ್ಟ್ರಿಕಲ್ ಪೈಪ್ಸ್ ಎಲ್ಲ ಇದು ಮಾಡಬೇಕು? ಇದರಲ್ಲೇ ಜಸ್ಟ್ ಕೋರ್ ಕಟ್ಟಿಂಗ್, ಅದರಲ್ಲೇ ಕಟ್ ಮಾಡೋದಷ್ಟೇ, ಎಕ್ಸ್ಟ್ರಾಕ್ಷನ್ ಅಷ್ಟೇ. ಕಟ್ ಮಾಡಿ ಅಲ್ಲಿ ಪೈಪ್ ಹಾಕೋದು, ಪೈಪ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಕಾಂಡ್ಯೂಟ್ ಮಾಡ್ಕೊಂಡು ಬಿಡೋದು. ಆಮೇಲೆ ಲೇಟೆಸ್ಟ್ ಸ್ಟೇಜಸ್ ಪೈಪ್ ಎಲೆಕ್ಟ್ರಿಕಲ್ ವೈರಿಂಗ್ ಮಾಡ್ಕೊಳೋದು. ಈಗ ಇದು ಥಿಕ್ನೆಸ್, ಇದು ಒಂದು ಬ್ರಿಕ್ ಇಟ್ಟರೆ ಅದು ಎಷ್ಟು ಥಿಕ್ನೆಸ್ ಬರುತ್ತೆ ಅಷ್ಟೇ ಇರುತ್ತೆ ವಾಲ್? ಹೌದೌದು, 9 ಇಂಚ್ ರೆಗ್ಯುಲರ್ ಬ್ರಿಕ್. ಹೌ ಅಬೌಟ್ ದ ಸೌಂಡ್ ಪ್ರೂಫ್ ಆ್ಯಂಡ್ ಆಲ್? ಸೌಂಡ್ ಪ್ರೂಫ್ ನಮ್ಗೆ ರೆಗ್ಯುಲರ್ ಬ್ರಿಕ್ಸ್ ಏನು ಪ್ರಾಪರ್ಟಿ ಸೌಂಡ್ ಪ್ರೂಫ್ ಇದೆ ಹಂಗೇನೇ ಇದೆ. ಸೌಂಡ್ ಪ್ರೂಫ್ ಏನೂ ತೊಂದರೆ ಇಲ್ಲ. ಓಕೆ, ಮತ್ತು ತಿರ್ಗಾ ಇದು ಒಳಗಡೆ ನಾವೇನಾದ್ರು ಪೇಂಟ್, ಈಗ ಯೂಶಲಿ ಏನಂದರೆ ಈ ಥರ ರಾಯಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಕೆಲವೊಬ್ರು ಬಿಡ್ತಾರೆ, ಇನ್ನು ಕೆಲವೊಬ್ರು ಇಂಟೆನ್ಷನ್ಸ್ ಪೇಂಟ್ ಯಾವ ಥರ ಮಾಡ್ಬೋದು? ಪೇಂಟ್ ಓಕೆ, ಇಲ್ಲಿ ನಮಗೆ ಮೇಜರ್ ಇಶ್ಯೂಸ್ ಆಗೋದು ಒಂದು ಲೈಟ್ ಇಶ್ಯೂಸ್, ರಿಫ್ಲೆಕ್ಷನ್ ಆಫ್ ಲೈಟ್ ಇರೋದಿಲ್ಲ, ಇಲ್ಲಿ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಗ್ರೌಂಡ್ ಏನಾಗ್ತೀವಿ ಅದು ಸ್ವಲ್ಪ ವೈಟ್ ಮಾಡಿಸ್ಬೇಕು, ಮತ್ತು ರೂಫ್ ವೈಟ್ ಮಾಡಬೇಕು. ಎನಿ ಒನ್ ಆಫ್ ದಿ ವಾಲ್ ವಿಲ್ ಬಿ ಪ್ಲಾಸ್ಟರ್ಡ್. only one wall among the 4 walls, any one of the wall will be plastered. ಪ್ಲಾಸ್ಟರ್ ಮಾಡ್ಕೊಂಡು ಅದಕ್ಕೆ ವೈಟ್, ಅಗೇನ್ ವೈಟ್. ಓಕೆ, ವಿತೌಟ್ ಪ್ಲಾಸ್ಟರಿಂಗ್ ಪೇಂಟ್ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಬಟ್ ಅಷ್ಟು ಆರ್ಕಿಟೆಕ್ಚರಲ್ ಪರ್ಪಸಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಡಿಪೆಂಡ್ಸ್, ಅದನ್ನು ಹಂಗೂ ಮಾಡ್ಕೋಬೋದು. ನಮಗೆ ಯು ಕ್ಯಾನ್ ಸಿ ನಮ್ಮದು ಪ್ಲ್ಯಾನಲ್ಲಿ ಏನಿದೆ, ಆಲ್ಮೋಸ್ಟ್ ನಮಗೆ 15x15 ಕೋರ್ಟ್ಯಾರ್ಡ್ ಬಿಟ್ಬಿಟ್ಟಿದ್ದೀವಿ. ಸೊ ಕೋರ್ಟ್ಯಾರ್ಡು ಕಂಪ್ಲೀಟ್ ರೂಫ್ ಟಾಪ್ವರೆಗೂ ಓಪನ್ ಕಟ್ಟೆ ಇರುತ್ತೆ. ಸೊ ನಮಗೆ ಬೇಕಾಗಿರುವಂಥ ಫುಲ್ ಲೈಟು ರೂಫ್ ಟಾಪಿಂದನೇ ಬರುತ್ತೆ. This empty is for courtyard. So the whole empty space will be like replica. ಮೇಲ್ಗಡೆನೂ ಓಪನ್ ಇರುತ್ತೆ, ಟೆರೆಸ್ ಫ್ಲೋರು ಓಪನ್ ಇರುತ್ತೆ. ಸೊ that will be closed using toughened glass. ಸೊ ಲೈಟ್ ಪೆನೆಟ್ರೇಟ್ ಈಸಿಯಾಗುತ್ತೆ. ನಮಗೆ ಈ ಮನೆಗೆ ಬೇಕಾಗಿರೋ ಅಷ್ಟು ಲೈಟು ಸರೌಂಡಿಂಗಿಂದ ಇವಾಗ ಆಲ್ಮೋಸ್ಟ್ ಎಲ್ಲ ಹತ್ತತ್ರನೇ, ದಿಸ್ ಈಸ್ ಎ ಸೈಟ್ ರೈಟ್, ಪಕ್ಕನೇ ಮನೆ ಕಟ್ಟೋದು, ಆ ಕಡೆ ಈ ಕಡೆ ಲೈಟ್ ಬರೋದು ಕಡಿಮೆನೇ ಇದೆ, ಬ್ಲಾಕ್ ಆಗೇ ಆಗುತ್ತೆ. ಸೊ ನಮಗೆ ಏನು ಲೈಟ್ ಬೇಕು ನಾವು ಅದನ್ನು ರೂಫಲ್ಲೇ ತೊಗೊಳೋ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಂಡ್ ಫಾರ್ ದಿಸ್ ಈಸ್ ಲೈಕ್ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಸೋಲಾರ್ ಎನರ್ಜಿನ ಯೂಸ್ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಒನ್ ಆಫ್ ದಿ ಗ್ರೀನ್ ಹೌಸ್ ಕಾನ್ಸೆಪ್ಟ್ ಅಷ್ಟೇ. ಸೊ we are trying our best to save, not to save environment, to go with the environment. We need emission of the carbon na tumba kadime ಮಾಡೋದಕ್ಕೆ we are trying. We can't eradicate it. emission na eradicate ಮಾಡೋಕ್ಕಂತೂ ಆಗಲ್ಲ. We are trying to limit it out. Using greenhouse concept, we are doing this. To be frank, it is eco-friendly. Quite, not 100%. A little bit of we are tried. But somewhat, to some extent, we are trying to do it. Yes, that's it. Okay. ಎಲ್ಲರೂ ರೆಗ್ಯುಲರ್ ಮನೆಯೇ ಕಟ್ಟಿಸ್ತಾರೆ. ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡಿ ಒಂದು ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಬಿಲ್ಡಿಂಗ್ಸ್ ಬಗ್ಗೆ ಯೋಚನೆ ಮಾಡಿ
ಯು ಕ್ಯಾನ್ ಈವನ್ ಕಾಂಟ್ಯಾಕ್ಟ್ ಅಸ್ ಕನಸು ಇನ್ಫ್ರಾ ಇನ್ ತುಮಕೂರು. ನಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇವರು ಇದರಲ್ಲಿ ಹಾಕಿರ್ತಾರೆ, ಲಿಂಕಲ್ಲಿ ಹಾಕಿರ್ತಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಆರ್ ಎನಿ ಒನ್. Go like little bit of environmental friendly when you are going with a construction. That's it. Thank you.